ಮಹಾಭಾರತ ಮತ್ತು ಕುರುಕ್ಷೇತ್ರ ಅನ್ನೋ ವಿಷಯಗಳು ನಿಮಗೆ ಚಿರಪರಿಚಿತ. ಅದರಲ್ಲಿ ಶಕ್ತಿಶಾಲಿಗಳು ಅಂದರೆ ನಿಮ್ಮಲ್ಲಿ ಕೆಲವರು ಕೃಷ್ಣ ಅನ್ಬೋದು, ಇನ್ನು ಕೆಲವರು ಅರ್ಜುನ, ಕರ್ಣ, ಅಶ್ವತ್ಥಾಮ, ದುರ್ಯೋಧನ, ಹಾಗೆ ಇನ್ನೂ ಹಲವಾರು ಜನರ ಹೆಸರನ್ನು ಹೇಳ್ಬೋದು. ಆದರೆ ಮಹಾಭಾರತದಲ್ಲಿ ಇನ್ನೊಬ್ಬ ಮಹಾವೀರನಿದ್ದ. ಆತ ಯುದ್ಧ ಮಾಡಿದ್ದಿದ್ರೆ ಕುರುಕ್ಷೇತ್ರ ಯುದ್ಧ ಒಂದೇ ದಿನದಲ್ಲಿ ಮುಗಿದು ಹೋಗ್ತಿತ್ತು. ಅಷ್ಟಕ್ಕೂ ಈತ ಅದೇಗೆ ಒಂದು ದಿನದಲ್ಲಿ ಯುದ್ಧವನ್ನು ಮುಗಿಸ್ತಿದ್ದ ಎನ್ನುವ ನಿಮ್ಮೆಲ್ಲ ಹಲವಾರು ಪ್ರಶ್ನೆಗಳಿಗೆ ನಾವಿವತ್ತು ಉತ್ತರ ತಿಳಿಯೋಣ. ಆದರೆ ಅದಕ್ಕೂ ಮೊದಲು ನಮ್ಮ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗಾದರೆ ಬನ್ನಿ ಮತ್ತೆ ಆಗ್ತಾಡ ವಿಡಿಯೋನ ಶುರು ಮಾಡೋಣ. ಬಾರ್ಬರಿಕ ಈತ ತನ್ನ ಮೂರು ಬಾಣಗಳನ್ನು ಬಳಸಿದ್ರೆ ಕುರುಕ್ಷೇತ್ರ ಯುದ್ಧವನ್ನೇ ಕ್ಷಣ ಮಾತ್ರದಲ್ಲಿ ಮುಗಿಸಬಲ್ಲ ಶಕ್ತಿಯನ್ನು ಹೊಂದಿದ್ದ. ಈತನ ಈ ಶಕ್ತಿಯನ್ನು ಕಂಡ ಕೃಷ್ಣನೇ ಒಂದು ಕ್ಷಣ ಯೋಚಿಸುವಂತೆ ಮಾಡಿದ್ದ. ಈ ವ್ಯಾಸರ ಮಹಾಭಾರತದಲ್ಲಿ ಈತನ ಹೆಸರಿನ ಉಲ್ಲೇಖವೇ ಇಲ್ಲ. ಅದು ಯಾಕಂತ ನಮಗೂ ಗೊತ್ತಿಲ್ಲ. ಈತ ಏನಾದರೂ ಯುದ್ಧ ಮಾಡಿದಿದ್ರೆ ಪಾಂಡವರೇ ಬದುಕುಳಿಯುತ್ತಿರಲಿಲ್ಲ. ಅಷ್ಟಕ್ಕೂ ಯಾರು ಈ ಬಾರ್ಬರಿಕ? ಈತ ಹುಟ್ಟಿದ್ದು ರಾಕ್ಷಸ ಕುಲದ ಘಟೋತ್ಕಚ ಮತ್ತು ಮೌರ್ವಿಯ ದಂಪತಿಗಳು. ಈತ ಹುಟ್ಟಿನಿಂದಲೇ ತುಂಬಾ ಪರಾಕ್ರಮಶಾಲಿಯಾಗಿದ್ದ. ರಾಕ್ಷಸ ಕುಲ ಅಂದ್ರೆ ಅಷ್ಟಂತೂ ಇರಲೇಬೇಕಲ್ಲ. ತನ್ನ ಬಾಲ್ಯದಲ್ಲೇ ಅಸಾಧಾರಣ ಶಕ್ತಿಯನ್ನು ಹೊಂದಿದ್ದ ಈತ ತಂದೆ ಘಟೋತ್ಕಚನಿಂದ ಬಲವನ್ನು ಪಡೆದರೆ ಬುದ್ಧಿವಂತೆ ಹಾಗೂ ಚಾಣಾಕ್ಷರಾಗಿದ್ದ ಮೌರ್ವಿಯಿಂದ ಬುದ್ಧಿವಂತಿಕೆ, ಧರ್ಮ ಮಾರ್ಗವನ್ನ ಕಲಿತಿರ್ತಾನೆ. ಈತ ಯುದ್ಧ ಮಾಡಲು ನಿಂತರೆ ಎದುರಾಳಿಯ ದೇಹವನ್ನೇ ಛಿದ್ರ ಮಾಡುತ್ತಿದ್ದ. ಹಾಗಾಗಿ ಈತನ ಈ ಭೀಕರತೆ ಮತ್ತು ಬರ್ಬರತೆಗೆ ಈತನಿಗೆ ಬಾರ್ಬರಿಕ ಎಂದು ಹೆಸರು ಬಂದಿತ್ತು. ಈತನ ಅಸಾಧಾರಣ ಶಕ್ತಿ ಹಾಗೂ ಈತನ ಯುದ್ಧೋತ್ಸಾಹವನ್ನು ಕಂಡ ತಾಯಿ ಮೌರ್ವಿಯು ಈತನ ಬಲಕ್ಕೆ ಸರಿಯಾದ ಮಾರ್ಗ ನೀಡಬೇಕೆಂದು ಶಿವನ ಕುರಿತು ತಪಸ್ಸನ್ನು ಮಾಡಲು ತಿಳಿಸ್ತಾಳೆ. ತಾಯಿ ಆಜ್ಞೆಯಂತೆ ಬಾರ್ಬರಿಕ ಹಸಿವು, ಬಾಯಾರಿಕೆ ಎನ್ನದೆ ವರ್ಷಾನುಗಟ್ಟಲೆ ತಪಸ್ಸು ಮಾಡ್ತಾನೆ. ಈತನ ಭಕ್ತಿಗೆ ಮೆಚ್ಚಿದ ಪರಶಿವನು ಈತನಿಗೆ 3 ಬಾಣಗಳನ್ನು ನೀಡುತ್ತಾನೆ. ನಂತರ ಅಗ್ನಿದೇವ ಈತನಿಗೆ ಧನಸ್ಸನ್ನು ನೀಡುತ್ತಾನೆ. ಈ 3 ಬಾಣಗಳು ಎಷ್ಟು ಬಲಿಷ್ಠವಾಗಿದ್ದವೆಂದರೆ ಎಷ್ಟೇ ದೊಡ್ಡ ಸೈನ್ಯ, ಎಷ್ಟೇ ದೊಡ್ಡ ಘಟಾನುಘಟಿಯಾಗಿದ್ರೂ ಕ್ಷಣ ಮಾತ್ರದಲ್ಲೇ ಅವರನ್ನೆಲ್ಲ ನಿರ್ನಾಮ ಮಾಡ್ತಿದ್ವು. ಮೊದಲ ಬಾಣವು ಯುದ್ಧ ಭೂಮಿಯಲ್ಲಿನ ಶತ್ರುಗಳನ್ನೆಲ್ಲ ಹುಡುಕಿ ಗುರುತು ಮಾಡಿದ್ರೆ, ಎರಡನೇ ಬಾಣ ಆತ ಯಾರನ್ನ ಉಳಿಸಬೇಕು ಅನ್ನೋದನ್ನ ಗುರುತಿಸಿ ಉಳಿದ ಶತ್ರುಗಳನ್ನ ಸಂಹರಿಸ್ತಿತ್ತು. ಇನ್ನು 3ನೇ ಬಾಣವು ಮೊದಲು ಬಿಟ್ಟ 2 ಬಾಣಗಳನ್ನ ಶೇಖರಿಸಿ ಮತ್ತೆ ಅವುಗಳೊಂದಿಗೆ ತಾನೂ ಕೂಡ ಬಾರ್ಬರಿಕನ ಬತ್ತಳಿಕೆಯನ್ನ ಸೇರ್ತಿತ್ತು. ಅಂದ್ರೆ ಬಾರ್ಬರಿಕನ ಬತ್ತಳಿಕೆ ಎಂದೂ ಖಾಲಿಯಾಗದೆ ಶಕ್ತಿಯುತವಾಗಿ 3 ಬಾಣಗಳಿಂದ ಕೂಡಿರುತ್ತಿತ್ತು. ಹಾಗಾಗಿ ಈತನನ್ನ ತ್ರಿಬಾಣಾಧಾರಿ ಯೋಧ ಎಂತಲೂ ಕರೆಯುತ್ತಾರೆ. ತಪಸ್ಸನ್ನು ಮುಗಿಸಿ ಪರಶಿವನು ಕೊಟ್ಟ ಈ 3 ಬಾಣಗಳೊಂದಿಗೆ ತಾಯಿಯ ಬಳಿಗೆ ಬಂದು ಬಾರ್ಬರಿಕನು ಆ ಬಾಣಗಳನ್ನ ತಾಯಿಯ ಪಾದದ ಬಳಿ ಇಟ್ಟು ತಾಯಿ ಮೌರ್ವಿಯ ಆಶೀರ್ವಾದ ಪಡೆಯುತ್ತಾನೆ. ತಾಯಿ ಮೌರ್ವಿಗೆ ಪರಶಿವನು ನೀಡಿದ ಬಾಣಗಳ ವಿಶೇಷತೆಯನ್ನ ತಿಳಿಸುತ್ತಾನೆ. ಇದರಿಂದ ಮೌರ್ವಿ ಗರ್ವಪಟ್ಟಳಾದರೂ ಒಳಗೆ ಚಿಂತಿಸಲಾರಂಭಿಸಿದಳು. ಏಕೆಂದ್ರೆ ಇಷ್ಟು ಶಕ್ತಿಯುತವಾದ ಬಾಣಗಳಿಂದ ಬಾರ್ಬರಿಕನಲ್ಲಿ ದುಷ್ಟಬುದ್ಧಿ ಜನ್ಮ ತಾಳಬಾರದು ಹಾಗೂ ಆತನ ನಡೆ ಅಧರ್ಮದ ಕಡೆ ಸಾಗಬಾರದೆಂಬ ಕಾರಣಕ್ಕಾಗಿ ಬಾರ್ಬರಿಕನನ್ನು ತನ್ನ ಬಳಿ ಕರೆದು, ಮಗನೇ, ನನಗೆ ಒಂದು ಮಾತು ಕೊಡುವೆಯಾ ಎಂದು ಕೇಳ್ಕೊಳ್ತಾಳೆ. ಒಂದು ಕ್ಷಣವೂ ಕೂಡ ಯೋಚಿಸದೆ ಬಾರ್ಬರಿಕ ಆಗಲಿ ಎಂದು ಹೇಳ್ತಾನೆ. ಆಗ ಮೌರ್ವಿಯು, ನೀನು ಯಾವತ್ತಿಗೂ ಕೂಡ ದುರ್ಬಲರ ಪರವಾಗಿ ಯುದ್ಧ ಮಾಡಬೇಕು ಎಂದು ಮಾತನ್ನ ಕೇಳ್ತಾಳೆ. ಅದಕ್ಕೆ ಬಾರ್ಬರಿಕ ಆಗಲಿ ಎಂದು ತಾಯಿಗೆ ಮಾತು ಕೊಡ್ತಾನೆ. ಇದಾದ ಹಲವು ದಿನಗಳ ನಂತರ ಕುರುಕ್ಷೇತ್ರ ಯುದ್ಧದ ತಯಾರಿ ಆರಂಭವಾಗುತ್ತೆ. ಪಾಂಡವರು ಹಾಗೂ ಕೌರವರು ತಮ್ಮ ತಮ್ಮ ಯುದ್ಧ ಶಿಬಿರಗಳಲ್ಲಿ ಯುದ್ಧದ ಪೂರ್ವ ತಯಾರಿಯಲ್ಲಿರ್ತಾರೆ. ಮೊದಲೇ ಯುದ್ಧ ಮಾಡಲು ಉತ್ಸುಕನಾಗಿದ್ದ ಬಾರ್ಬರಿಕ ತಾಯಿಯ ಬಳಿ ಬಂದು ತಾನೂ ಕೂಡ ಕುರುಕ್ಷೇತ್ರ ಯುದ್ಧದಲ್ಲಿ ಭಾಗವಹಿಸುವುದಾಗಿ ಹೇಳ್ತಾನೆ. ಅದಕ್ಕೆ ಒಪ್ಪಿದ ಮೌರ್ವಿಯು ಮತ್ತೆ ಬಾರ್ಬರಿಕನಿಗೆ ಅಂತಹದ್ದೇ ಕಷ್ಟದ ಸಂದರ್ಭದಲ್ಲೂ ಕೂಡ ದುರ್ಬಲರ ಪರವಾಗಿಯೇ ಯುದ್ಧ ಮಾಡು ಎಂದು ಹೇಳಿ ಬಾರ್ಬರಿಕನನ್ನ ಕಳಿಸಿಕೊಡ್ತಾಳೆ. ಪಾಂಡವರ ಶಿಬಿರಕ್ಕೆ ಬಂದ ಬಾರ್ಬರಿಕ ಶ್ರೀಕೃಷ್ಣ ಹಾಗೂ ತನ್ನ ಪಿತಾಮಹರಿಗೆ ವಂದಿಸಿ ಅಲ್ಲಿಂದ ಬೇರೆಡೆಗೆ ಹೋಗಿ ವಿಶ್ರಾಂತಿ ಪಡೆದುಕೊಳ್ತಿರ್ತಾನೆ. ಆದರೆ ಪಾಂಡವರೆಲ್ಲ ಚಿಂತಾಕ್ರಾಂತರಾಗಿ ಕೌರವರ ಶಕ್ತಿಯ ಬಗ್ಗೆ ಚರ್ಚಿಸುತ್ತಿರುವಾಗ ಅಲ್ಲಿಗೆ ಬಂದ ಬಾರ್ಬರಿಕ ತಾನು ಕ್ಷಣಾರ್ಧದಲ್ಲೇ ಯುದ್ಧ ಮುಗಿಸಬಲ್ಲೆ ಎಂದು ಹೇಳ್ತಾನೆ. ಇದರಿಂದ ಒಂದು ಕ್ಷಣ ಅಚ್ಚರಿಗೊಂಡ ಪಾಂಡವರು ಹೇಗೆ ಎಂದು ಕೇಳ್ತಾರೆ. ಅಲ್ಲಿಯೇ ಇದ್ದ ಶ್ರೀಕೃಷ್ಣ ಅದನ್ನ ವಿವರಿಸುವಂತೆ ಕೇಳ್ತಾನೆ. ಅದಕ್ಕೆ ಬಾರ್ಬರಿಕ ತನಗೆ ಸಿಕ್ಕ ಪರಶಿವನ ವರಪ್ರಸಾದದ ಬಾಣಗಳ ಹಿನ್ನೆಲೆಯನ್ನ ತಿಳಿಸ್ತಾನೆ. ಮೊದಲು ಶ್ರೀಕೃಷ್ಣನಿಗೆ ಇದನ್ನ ನಂಬೋದಕ್ಕಾಗೋದಿಲ್ಲ. ಅದಕ್ಕಾಗಿ ಶ್ರೀಕೃಷ್ಣ ಬಾರ್ಬರಿಕನನ್ನ ಪರೀಕ್ಷಿಸಲೆಂದೇ ಒಂದು ಆಲದ ಮರದ ಬಳಿ ಕರೆದುಕೊಂಡು ಬರ್ತಾನೆ. ಆಗ ಮರದಲ್ಲಿ ಒಣಗಿರುವ ಎಲೆಗಳನ್ನು ತೋರಿಸಿ, ಈ ಒಣ ಎಲೆಗಳು ನಿನ್ನ ಶತ್ರು ಎಂದು ತಿಳಿದುಕೋ ಮತ್ತು ಯಾವುದೇ ಹಸಿರು ಎಲೆಗಳಿಗೆ ಹಾನಿಯಾಗದಂತೆ ಆ ಒಣ ಎಲೆಗಳನ್ನ ಮಾತ್ರ ಉದುರಿಸು ಎಂದು ಹೇಳ್ತಾನೆ.
ಅದಕ್ಕೊಪ್ಪಿದ ಬಾರ್ಬರಿಕ ತನ್ನ ಮೊದಲ ಬಾಣ ಬಿಟ್ಟು ಒಣ ಎಲೆಗಳನ್ನು ಗುರುತಿಸಿ ತನ್ನ ಎರಡನೇ ಬಾಣದಿಂದ ಅವುಗಳನ್ನು ಉದುರಿಸ್ತಾನೆ. ಇದನ್ನು ಕಂಡ ಪಾಂಡವರು ಮತ್ತು ಶ್ರೀಕೃಷ್ಣ ಒಂದು ಕ್ಷಣ ಅಚ್ಚರಿಗೊಂಡು ಬಾರ್ಬರಿಕನ ಸಾಮರ್ಥ್ಯವನ್ನು ಮೆಚ್ಚಿ ನೀನು ಅಸಾಧಾರಣ ಯೋಧ ಎಂದು ಪ್ರಶಂಸಿಸ್ತಾರೆ. ಆವಾಗ ಶ್ರೀಕೃಷ್ಣ, ಹೇಳು, ನೀನು ಯಾರ ಪರ ನಿಲ್ಲುವೆ ಎಂದು ಕೇಳಿದಾಗ ಬಾರ್ಬರಿಕ, ಪ್ರಭು, ನಾನು ಎಂದಿಗೂ ದುರ್ಬಲರ ಪರ ಯುದ್ಧ ಮಾಡುವೆ ಎಂದು ನಾನು ನನ್ನ ತಾಯಿಗೆ ಮಾತು ಕೊಟ್ಟಿರುವೆ ಎಂದು ಹೇಳುತ್ತಾನೆ. ಆಗ ನಗುತ್ತಲೇ ಶ್ರೀಕೃಷ್ಣನು ಹೀಗೆ ಹೇಳ್ತಾನೆ, ಬಾರ್ಬರಿಕ, ನೀನು ಮೊದಲು ಕಡಿಮೆ ಸೈನ್ಯವುಳ್ಳ ಪಾಂಡವರ ಪರ ನಿಂತು ಯುದ್ಧ ಮಾಡುವೆ, ಕೌರವರ ಸಂಹಾರ ಮಾಡುವೆ. ಆದರೆ ಕೌರವರ ಸಂಹಾರವಾಗ್ತಿದ್ದಂತೆ ನಂತರ ಕೌರವರೇ ದುರ್ಬಲರಾಗಿ ಕಾಣುವರು. ನಂತರ ಅವರ ಪಕ್ಷ ಸೇರಿ ಪಾಂಡವರ ವಿರುದ್ಧ ಯುದ್ಧ ಮಾಡ್ತೀಯ. ಹೀಗೆ ಮುಂದುವರಿದರೆ ಕೊನೆಗೆ ಯುದ್ಧದಲ್ಲಿ ಭಾಗಿಯಾದ ಪ್ರತಿಯೊಬ್ಬರನ್ನ ಸಂಹರಿಸಿ ಕೊನೆಗೆ ನೀನೊಬ್ಬನೇ ಉಳಿಯುವೆ. ಹಾಗಾಗಿ ನೀನು ಈ ಯುದ್ಧದಲ್ಲಿ ಭಾಗವಹಿಸುವುದು ಸೂಕ್ತವಲ್ಲ ಎಂದು ಹೇಳುತ್ತಾನೆ. ಆದರೆ ಮೊದಲೇ ಯುದ್ಧ ಮಾಡಲು ಆಶೆಯಿಂದ ಬಂದಿದ್ದ ಬಾರ್ಬರಿಕ ಅದನ್ನು ಒಪ್ಪೋದಿಲ್ಲ. ಆಗ ಸ್ವಲ್ಪ ಕ್ಷಣ ಯೋಚಿಸಿದ ಶ್ರೀಕೃಷ್ಣ ಬಾರ್ಬರಿಕನಿಗೆ ನಾನು ಕೇಳಿದ ಮಾತನ್ನು ನಡೆಸಿಕೊಡುವಂತೆ ಮಾತನ್ನು ಕೊಡು ಎಂದು ಕೇಳ್ತಾನೆ. ಅದಕ್ಕೆ ಬಾರ್ಬರಿಕ, ನೀವು ಯುದ್ಧ ಮಾಡಬೇಡ ಎಂಬುದನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳುತ್ತೀರಿ ಎಂದರೆ ನಾನು ಮಾತನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಶ್ರೀಕೃಷ್ಣ, ಆಗಲಿ, ನೀನು ಮಾತು ಕೊಡು ಎಂದು ಹೇಳಿ ಮಾತನ್ನು ತೆಗೆದುಕೊಳ್ತಾನೆ. ಕ್ಷತ್ರಿಯರು ಯಾವುದೇ ಯುದ್ಧವನ್ನು ಪ್ರಾರಂಭಿಸುವುದಕ್ಕೂ ಮೊದಲು ಒಬ್ಬ ಕ್ಷತ್ರಿಯನನ್ನು ಬಲಿ ಕೊಡುವುದು ಪದ್ಧತಿ. ಅದಕ್ಕಾಗಿ ನಿನ್ನ ಶಿರವನ್ನು ನೀನು ಬಲಿಯಾಗಿ ಕತ್ತರಿಸಿ ಕೊಡಬೇಕು ಎಂದು ಕೇಳ್ತಾನೆ. ಅದಕ್ಕೆ ಬಾರ್ಬರಿಕ ತನ್ನ ತಲೆಯನ್ನು ಕತ್ತರಿಸಿ ಕೊಡುವ ಮೊದಲು ನನ್ನದೊಂದು ಕೋರಿಕೆ ಇದೆ ಪ್ರಭು ಎಂದು ಕೇಳ್ಕೊಳ್ತಾನೆ. ನಾನಂತೂ ಯುದ್ಧದಲ್ಲಿ ಭಾಗವಹಿಸುತ್ತಿಲ್ಲ, ಕನಿಷ್ಠ ಪಕ್ಷ ಯುದ್ಧವನ್ನಾದರೂ ನೋಡಲು ದಾರಿ ಮಾಡಿಕೊಡಿ ಎಂದು ಕೇಳ್ಕೊಳ್ತಾನೆ. ಅದಕ್ಕೆ ಶ್ರೀಕೃಷ್ಣ ಆಗಲಿ ಎಂದು ಮಾತನ್ನು ಕೊಡುತ್ತಾನೆ. ಮರುಕ್ಷಣವೇ ಬಾರ್ಬರಿಕ ತನ್ನ ಶಿರವನ್ನು ಕತ್ತರಿಸಿ ಕೊಟ್ಟು ಬಿಡ್ತಾನೆ. ನಂತರ ಶ್ರೀಕೃಷ್ಣ ಆತನ ಶಿರಕ್ಕೆ ದಿವ್ಯ ಶಕ್ತಿಯನ್ನು ಕರುಣಿಸಿ ಆತನ ಶಿರವನ್ನು ರಣರಂಗದ ಪಕ್ಕದಲ್ಲಿದ್ದ ಬೆಟ್ಟದ ಮೇಲೆ ಯುದ್ಧ ಎಲ್ಲ ಕಾಣುವಂತೆ ಇಡ್ತಾನೆ. ಕುರುಕ್ಷೇತ್ರದ ಯುದ್ಧ 18ನೇ ದಿನದವರೆಗೂ ಬಂದು ಪಾಂಡವರು ಜಯವನ್ನು ಸಾಧಿಸಿರ್ತಾರೆ. ಯುದ್ಧ ಮುಗಿದ ನಂತರ ಬಾರ್ಬರಿಕನ ಶಿರದ ಬಳಿ ಬಂದು ಶ್ರೀಕೃಷ್ಣ, ನೀನು ಲೋಕ ಕಂಡ ಮಹಾದಾನಿ, ನೀನು ನಿನ್ನ ಈ ತ್ಯಾಗದ ಕಾರಣಕ್ಕಾಗಿ ಹಾಗೂ ನೀನು ದುರ್ಬಲರ ಸಹಾಯಕ್ಕೆ ಧಾವಿಸುವ ಗುಣವನ್ನು ಹೊಂದಿದ್ದಕ್ಕಾಗಿ ನೀನು ಕಲಿಯುಗದಲ್ಲಿ ನಿನ್ನನ್ನು ನನ್ನದೇ ಪ್ರತಿರೂಪವಾಗಿ ಪೂಜಿಸಲಿ ಎಂದು ವರವನ್ನು ಕೊಡ್ತಾನೆ. ನಂತರ ಪಾಂಡವರೊಂದಿಗೆ ಸೇರಿ ಶ್ರೀಕೃಷ್ಣ ರೂಪವತಿ ನದಿಯಲ್ಲಿ ಬಾರ್ಬರಿಕನ ಶಿರವನ್ನು ಕ್ರಿಯಾವಿಧಿಗಳೊಂದಿಗೆ ಬೀಳ್ಕೊಡ್ತಾರೆ. ಮುಂದೆ ಕಲಿಯುಗದಲ್ಲಿ ಅಂದರೆ 1026ರಲ್ಲಿ ರಾಜಸ್ಥಾನ್ನ ಕಾಟೋ ಎಂಬ ಒಂದು ಚಿಕ್ಕ ಹಳ್ಳಿಯಲ್ಲಿ ಜನ ಬಾವಿ ತೋಡಬೇಕಾದ್ರೆ ಒಂದು ಶಿರದ ಪ್ರತಿಮೆ ಸಿಗುತ್ತೆ. ಅದನ್ನು ಕಂಡು ಅಲ್ಲಿನ ಜನ ಆ ಪ್ರದೇಶದ ರಾಜನಾಗಿದ್ದ ರೂಪ್ ಸಿಂಗ್ ಚೌಹಾಣ್ಗೆ ಹೋಗಿ ತೋರಿಸ್ತಾರೆ. ಆ ದಿನ ರಾತ್ರಿ ಆ ರಾಜ ರೂಪ್ ಸಿಂಗ್ ಚೌಹಾಣ್ಗೆ ಒಂದು ಕನಸು ಬೀಳುತ್ತೆ. ಅದರಲ್ಲಿ ಶ್ರೀಕೃಷ್ಣ ಬಂದು ಈ ಶಿರದ ಪ್ರತಿಮೆಯನ್ನು ಒಂದು ದೇವಸ್ಥಾನ ನಿರ್ಮಿಸಿ ಅದರಲ್ಲಿ ಸ್ಥಾಪನೆ ಮಾಡಿ ಹಾಗೆ ಕಾಟು ಶ್ಯಾಮ್ ಎಂಬ ಹೆಸರಿನಿಂದ ಈ ದೇವರನ್ನು ಪೂಜೆ ಮಾಡಿ ಎಂದು ಹೇಳಿ ಹೊರಟು ಹೋಗ್ತಾನೆ. ಇದರಿಂದ ರಾಜ ರೂಪ್ ಸಿಂಗ್ ಅಲ್ಲಿ ಕಾಟು ಶ್ಯಾಮ್ ದೇವಸ್ಥಾನ ನಿರ್ಮಿಸ್ತಾನೆ. ಇವತ್ತಿಗೂ ರಾಜಸ್ಥಾನಿನ ಕಾಟು ಎಂಬಲ್ಲಿ ಈ ದೇವಸ್ಥಾನ ಇದೆ. ಹಾಗೆ ಕಾಟು ಶ್ಯಾಮ್ ಅಂತ ಆ ಶಿರದ ಪ್ರತಿಮೆಯನ್ನು ಪೂಜಿಸಲಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಬಾರ್ಬರಿಕನ ಈ ಅಭೂತಪೂರ್ವ ತ್ಯಾಗ ಬಲಿದಾನವನ್ನು. ಈ ಬಾರ್ಬರಿಕನ ತ್ಯಾಗದ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಇನ್ನಷ್ಟು ಆಸಕ್ತಿಕರ ವಿಷಯಗಳೊಂದಿಗೆ ಸಿಗ್ತೀವಿ. ಧನ್ಯವಾದಗಳು.